ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ವೀಡಿಯೋ ಮಾಡ್ತಿರೋದು ಅಂದರೆ ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಹೋದ ವಾರನೂ ಹೋಗಿದ್ದೆ, ನೆನ್ನೆನೂ ಕೂಡ ಹೋಗಿದ್ದೆ. ಸೊ ನೆನ್ನೆಗೂ ಹೋದ ವಾರಗೂ ಏನು ಡಿಫ್ರೆನ್ಸ್ ಅಂದರೆ ಪ್ರೈಸಸ್ ತುಂಬ ಡಿಫ್ರೆನ್ಸ್ ಆಗಿದೆ, ತುಂಬ ಚೇಂಜಸ್ ಆಗಿದೆ ಪ್ರೈಸಸ್ ಬಂದು. ಸೊ ಇದು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಇದು ನಂಗೆ ಸಖತ್ ಕ್ಯೂಟಾಗಿ ಅನಿಸ್ತು. ಎಲ್ಲ ರಿವ್ಯೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಸೊ ನಾನು ಕೂಡ ತೊಗೊಂಡೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ, ತುಂಬ ಪುಟಾಣಿ ಇದೆ, ಅದು ತುಂಬ ಸಣ್ಣಗಿದೆ ಅದೆಲ್ಲ. ಓಕೆ, ನನಗೆ ಬರ್ತಿದೆ, ನನಗಿಷ್ಟ ಆಯಿತು. ಇದು ಬಂದು ಅಮ್ಮನವ್ರದ್ದು ಕೈಕಾಲು ಬಂದು ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಸೊ ನಾವು ಹೋದ ವರ್ಷವೇ ಹಾಕಬೇಕಂತ ನಾನು ಅಂದ್ಕೊಂಡಿದ್ದೆ. ಸೊ ಅದು ಯಾಕೋ ಆಗಿಲ್ಲ. ಈ ವರ್ಷ ಏನೋ ಗೊತ್ತಿಲ್ಲ, ಅಮ್ಮನವ್ರದ್ದು ಹಾಕಬೇಕು ಅಂತ ಅಂದ್ಕೊಂಡೆ ತೊಗೊಂಡಿದ್ದೀನಿ. ಸೊ ದೇವರು ಇನ್ನೂ ನನಗೆ ಮಾಡೋಷ್ಟು ಶಕ್ತಿ ಕೊಡಲಿ ಅಂದ್ಕೊಂಡು ನನ್ನ ಕೈಲಿ ಏನೇನಾಗುತ್ತೋ ಸೊ ನಾನು ಅದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಈ ಸಲ. ಸೊ ಇದು ನಾನು ಅರ್ಶಿನ ಕುಂಕುಮದ ಪ್ಲೇಟ್ಸ್ ಬಂದು ತುಂಬ ನೋಡೋದಕ್ಕೆ ಕ್ಯೂಟಾಗಿತ್ತು. ಸೊ ಇದು ಒಂದು ಕೂಡ ತೊಗೊಂಡೆ ಚಿಕ್ಕಪೇಟೆಯಲ್ಲಿ. ಸೊ ಇದೇ ಥರ ಪ್ಲೇಟ್ಸು ಫ್ರೂಟ್ಸ್ ಇರೋದಕ್ಕೆ ಅಂತ ಇನ್ನೂ 9 ಥರ ತಟ್ಟೆಗಳು ಕೂಡ ತೊಗೊಂಡಿದ್ದೀನಿ. ಸೊ ಅದು ನನಗೆ ಇಷ್ಟ ಆಯಿತು. ಅದು ನಾವು ಲಾಸ್ಟ್ ಇಯರ್ ಇಕ್ಕಿದ್ದು ಅದು ನನ್ನ ಹತ್ರ ಇದೆ, ಅದು ಕೂಡ ಇದೆ. ಸೊ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಅದು 9 ಕೂಡ ತೊಗೊಂಡೆ. ಚೆನ್ನಾಗಿದೆ ನೋಡೋದಕ್ಕೆ ಕ್ಯೂಟಾಗಿ. ಇದೇ ಥರನೇ ಸೇಮ್ ಎಲ್ಲ ಒಂದೇ ಥರನೇ ತೊಗೊಂಡಿದ್ದೀನಿ 9. ಅದು ಅಲ್ಲಿ ನಾನು ಅದನ್ನು ಎಷ್ಟು ಓಪನ್ ಮಾಡಿ ಎಲ್ಲಿ ಏನು ಡ್ಯಾಮೇಜ್ ಆಗಿದೆಯೋ ಏನು ಅಂದ್ಬಿಟ್ಟು ತೊಗೊಂಡೆ. ಯಾಕಂದರೆ ಒಂದ್ಸಲಿ ತೊಗೊಂಡೋದ್ರೆ ಮತ್ತೆ ರಿಟರ್ನ್ ಇರೋದಿಲ್ಲ. ಸೊ ನಮಗೂ ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ನೋಡಿಬಿಟ್ಟು ಕ್ಲೀನಾಗಿ, ಅಂದರೆ ಅಲ್ಲೂ ಕೂಡ ಸಹ ಒಂದು 2-3 ಒಡೆದೋಗಿತ್ತು. ಸೊ ಅದ್ರಲ್ಲಿ ನಾನು ಟೈಮ್ ತೊಗೊಂಡು ನೋಡಿಕೊಂಡು ಕ್ಲೀನಾಗಿ ತೊಗೊಂಡಿದ್ದು. ನನಗಂತೂ ಅದರಲ್ಲಿ ಅರ್ಶಿನ ಕುಂಕುಮದ ಪ್ಲೇಟ್ ತುಂಬ ಇಷ್ಟ ಆಯಿತು, ಕ್ಯೂಟಾಗಿತ್ತು ನೋಡೋದಕ್ಕೆ. ಅದಂತೂ ಸಖತ್ ಇಷ್ಟ ಆಯಿತು. ಇನ್ನು ಅಲ್ಲಿ ಏನೇನು ತೊಗೊಂಡೆ ಅಂದರೆ ಗಿಳಿ ಈ ಥರದ್ದೆಲ್ಲ ಇತ್ತು. ಏನೋ ನೋಡೋಣ ಅಂದ್ಬಿಟ್ಟು ನಾವು ಕೂಡ ತೊಗೊಂಡಿದ್ದೀವಿ. ಅದು ನಾನು ವೀಡಿಯೋ ಮಾಡಿದ್ದೆ. ಸೊ ಅದು ಕಟ್ಟಾಗ್ಬಿಟ್ಟಿದ್ದೆ ವೀಡಿಯೋ. ಸೊ ಮತ್ತೆ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಪಾಪು ಕೂಡ ಎದ್ಬಿಟ್ಟು, ಅವಾಗ ಪಾಪು ಎದ್ದಿಲ್ದಾಗ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ಇದು ಸ್ಕ್ರೀನ್ ಬಂದು ನಾನು ಸೇಮ್ ಮೀಶೋದಲ್ಲೇ ನಾನು ಲಾಸ್ಟ್ ಇಯರು ಯಾವ ಥರ ಬುಕ್ ಮಾಡ್ಕೊಂಡ್ವಿ, ಈ ಇಯರು ಅದೇ ಥರ ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ ಬಂದು ನಾವು ಗಣೇಶದ್ದು ಹಾಕಿದ್ವಿ. ಈ ಇಯರ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡೆ. ಅದರಲ್ಲಿ ತುಂಬ ವೆರೈಟೀಸ್ ಇತ್ತು. ನನಗೆ ಇದೊಂದೇನೋ ಇಷ್ಟ ಆಯಿತು. ನಂಗೆ ಎಲ್ಲೋದ್ರೂ ನಾನು ಗ್ರೀನ್ ಕಲರೇ ಜಾಸ್ತಿ ತೊಗೊಳ್ಳೋದು. ಗ್ರೀನ್ ಏನಕ್ಕೆ ಅಂತ ತೊಗೊಳ್ಳೋದು ಅಂದರೆ ಅದೇನೋ ಗ್ರೀನು ರೆಡ್ಡು ಎಲ್ಲೋ ಶ್ರೇಷ್ಠ ಅಂತಾರೆ. ಸೊ ಅದಕ್ಕೆ ನಾನು ಗ್ರೀನು ರೆಡ್ ತೊಗೊಳ್ಳೋದು ಜಾಸ್ತಿ. ಆಮೇಲೆ ಇದು ದೇವ್ರಿಗೆ ಹಿಂದೆ ಲೈಕ್ ಬ್ಯಾಕ್ ಡೆಕೋರೇಟ್ ಥರ ತೊಗೊಂಡಿದ್ದೀನಿ. ಇದು ಗಿಳಿ ಅಲ್ಲೇ ತೊಗೊಂಡೆ. ಸೊ ನನಗೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಅದನ್ನು 4 ಗಿಳಿ ತೊಗೊಂಡೆ. ಸೊ ಜಾಸ್ತಿ ಇದು ಇಷ್ಟ ಆಯ್ತು ನನಗೆ. ಏನಪ್ಪ ಅಂದರೆ ಹೋದ ವಾರನೂ ಹೋಗಿದ್ವಿ, ನೆನ್ನೆನೂ ಕೂಡ ಹೋಗಿದ್ನಲ್ಲ. ಸೊ ಹೋದ ವಾರಗೂ ನೆನ್ನೆಗೂ ಇದು ಸ್ಟ್ಯಾಂಡ್ ಬಂದು ತುಂಬ ಪ್ರೈಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೋದ ವಾರ ಅವರು 550 ಲಾಸ್ಟ್ ಕೊಡ್ತೀನಿ ಅಂದಿದ್ರು. ಸೊ ನಾನು ಕ್ಯಾರಿ ಮಾಡೋಕ್ಕಾಗಿರಲಿಲ್ಲ ಇದನ್ನು ಸ್ಟ್ಯಾಂಡ್ನ. ಸೊ ಈ ಸಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಸ್ಟ್ಯಾಂಡ್ಗೋಸ್ಕರನೇ ನೆನ್ನೆನೇ ಹೋಗಿತ್ತು. ಸೊ ನೆನ್ನೆ ಹೋಗಿ ಸ್ಟ್ಯಾಂಡ್ನ ಕೇಳಿದ್ದಕ್ಕೆ 800 ರೂಪೀಸ್ ಕಮ್ಮಿ ಇಲ್ಲ ಅಂತ ಅಂತಿದ್ದಾರೆ. ಏನು ಮಾಡಿದ್ರು, ಬಾರ್ಗಿನ್ ಮಾಡಿದ್ರು, ಅವರು ಒಪ್ಕೊತಾ ಇಲ್ಲ. 800 ಲಾಸ್ಟ್ ಅಂತಂದರೆ ಲಾಸ್ಟ್ ಅಂದರು. ಓಕೆ ಬಿಡಪ್ಪ ಆಯಿತು ಅಂದ್ಬಿಟ್ಟು ನನ್ನ ಬಜೆಟ್ ಮಟ್ಟ ಹೊಡ್ಕೊಂಡು ಸೊ ನಾನೊಂದು 100 ರೂಪೀಸ್ ಕಮ್ಮಿ ಮಾಡಿಸ್ಕೊಂಡು ತೊಗೊಂಬಂದೆ. ಸೊ ಇದು ಸೋಫನ್ ತೆಗ್ದು ರೂಮ್ಗೆ ಹಾಕ್ಬಿಟ್ಟು ನಾನು ದೇವ್ರನ್ನ ಇಲ್ಲೇ ಕೂರಿಸೋದು. ಅವತ್ತೊಂದು ದಿವಸ ಗಣೇಶನ ಸ್ಯಾರಿ ಒಂದು ತೊಗೊಬೇಕಿದೆ. ಸ್ಯಾರಿ ಬುಧವಾರ ಇಲ್ಲ ಗುರುವಾರ ತೊಗೊತೀನಿ. ಬುಧವಾರ ತೊಗೊಂಡ್ರೆ ಒಳ್ಳೆ ದಿನ, ಭೂಮಿವಾರ ಅಂದ್ಬಿಟ್ಟು. ಸೊ ನೋಡುವ.